ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಸೊ ಲಾಸ್ಟ್ ವಿಡಿಯೋಲಿ ನಾವು ಸಿಂಪಲ್ಲಾಗಿ ಬಾಗ್ನ ಡೆಕೋರೇಷನ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಸೊ ಇವತ್ತು ಬಾಗ್ನದ ಒಳಗಡೆ ಏನೇನೆಲ್ಲ ಐಟಮ್ಸ್ ಇಡ್ತಾರೆ ಅನ್ನೋದನ್ನು ನೋಡೋಣ. ಸೊ ಫಸ್ಟಿಗೆ ನಾವು ಮರ ಏನು ಸಿಗತ್ತಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ತೊಳೆದು ಬಿಸಿಲಿಗೆ ಇಟ್ಕೊಂಡಿದ್ವಿ. ಫಸ್ಟಿಗೆ ನಾವು ಬಾಳೆ ಎಲೆನ ಹಾಕ್ಕೊಳ್ಳೋಣ. ಅದರ ಮೇಲೆ ಎಲೆ, ಅಡಿಕೆ, ನಮ್ಗೆ ಆದರೆ 10 ರೂಪಾಯಿ ಅಥವಾ 1 ರೂಪಾಯಿ ದುಡ್ಡು ಇಡ್ಬೋದು. ಅದ್ರ ಜೊತೆಗೆ ಅಕ್ಕಿ ಮತ್ತು ಬೆಲ್ಲನ ಇಟ್ಕೊಂಡಿದ್ವಿ, ಮಡ್ಲಕ್ಕಿ ಥರ. ಸೊ ಅದಾದಮೇಲೆ ನಾವು 5 ಥರ ತರಕಾರಿನ ಇಟ್ಟಿದ್ದೀವಿ ಇದರಲ್ಲಿ. ಸೊ ನಾವು ಬಳೆನ 1 ಡಜನ್ ಇಟ್ಟಿದ್ದೀವಿ. ನಮ್ಗೆ ಅನುಕೂಲ ಹೇಗಿರುತ್ತೆ ಹಾಗಿಟ್ಕೊಳ್ಬೋದು ಬಳೆ. ಅದಾದಮೇಲೆ ನಾವಿಲ್ಲಿ 9 ಥರ ಧಾನ್ಯಗಳದ್ದು ಒಂದು ಸೆಟ್ ಆಫ್ ಪೌಚ್ ಥರದ್ದು ಬರುತ್ತೆ, ಅದನ್ನು ಹಾಕ್ಕೊಂಡಿದ್ದೀವಿ. ಆ್ಯಂಡ್ 5 ಥರ ಹಣ್ಣುಗಳನ್ನ ಇಡ್ತಾ ಇದ್ದೀವಿ. ಇದೆಲ್ಲ ಇಡಲೇಬೇಕು ಅನ್ನೋದೆಲ್ಲ ಏನಿಲ್ಲ, ನಮ್ಮ ಅನುಕೂಲ ಹೇಗೆ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಇಟ್ಕೊಳ್ಬೋದು. ಸೊ ಅರಿಶಿನ ಕುಂಕುಮದ್ದು ಎಲೆಯಲ್ಲೇ ಸಿಗತ್ತೆ ಡಿಸೈನಾಗಿ, ಅದನ್ನು ಇಟ್ಕೊಂಡಿದ್ವಿ. ಅದಾದಮೇಲೆ ಬಾಗ್ನದ ಸೆಟ್ ಅಂತಲೇ ಬರುತ್ತೆ, ಅದರಲ್ಲಿ ಕುಂಕುಮ ಅರಿಶಿನ ಎಲ್ಲ ಇರುತ್ತೆ, ಅದನ್ನು ಇಟ್ಕೊಂಡಿದ್ದೀವಿ. ಅದಾದಮೇಲೆ ನಾವು ಸೀರೆನ ಇಟ್ಟಿದ್ದೀವಿ ಇಲ್ಲಿ. ಸೊ ಸೀರೆನೂ ಕಂಪಲ್ಸರಿ ಏನಿಲ್ಲ, ನಮಗೆ ಆಗತ್ತೆ ಅನ್ನೋ ಥರ ಇದ್ದಾಗ ನಾವು ಇಟ್ಕೊಳ್ಬೋದು. ಅದಾದಮೇಲೆ ನಾವು ಮುಂಚೆನೇ ಡೆಕೋರೇಟ್ ಮಾಡ್ಕೊಂಡಿರೋ ಮರನ ಅದ್ರ ಮೇಲೆ ಮುಚ್ತಾ ಇದ್ದೀವಿ. ಸೊ ಇದು ಡೆಕೋರೇಷನ್ ಮಾಡಲೇಬೇಕು ಅಂತಲೂ ಏನಿಲ್ಲ, ನಮ್ಮ ಅನುಕೂಲ ಹೇಳ್ದಂಗೆ ಹೇಗಾಗತ್ತೆ ಹಾಗೆ ಮಾಡ್ಕೊಳ್ಬೋದು. ಅದಾದಮೇಲೆ ದಾರನ ಸುತ್ತಕೊಂಡು ಕಟ್ಟಬೇಕಾಗತ್ತೆ. ಒಂದು ರೌಂಡ್ ದಾರ ಕಟ್ಟಿದ ಮೇಲೆ ನಾವಿಲ್ಲಿ ಗೌರಿಗೆ ಕಂಕಣನ ಕಟ್ತಾ ಇದ್ದೀವಿ. ಯೂಶ್ವಲಿ ನಾವು ನಾರ್ಮಲಾಗಿ ಗೌರಿ ಹಬ್ಬಕ್ಕೆ ಎಲ್ಲ ಬಾಗ್ನ ಕೊಡುವಾಗ ಇದನ್ನು ಮಾಡೋದಿಲ್ಲ. ಬಟ್ ಇದರ ಬಾಗ್ನ ಏನಕ್ಕೆ ಮಾಡಿರೋದು ಅಂದರೆ ನಾವು ಮಂಗಳಗೌರಿ ಪೂಜೆಗೋಸ್ಕರ ಬಾಗ್ನನ ರೆಡಿ ಮಾಡ್ತಿರೋದು, 9 ಜನ ಮುತ್ತೈದೆಯರಿಗೆ ಕೊಡೋದಕ್ಕೋಸ್ಕರ. ಸೊ ಹಾಗಾಗಿ ಗರ್ಕೆ ಪತ್ರನ ಇಟ್ಟು ನಾವು ಕಂಕಣನ ಕಟ್ತಾ ಇದ್ದೀವಿ ಗೌರಿಗೆ. ಸೊ ಇದು ಯೂಶ್ವಲಿ ಗೌರಿ ಹಬ್ಬಕ್ಕೆ ಕೊಡೋ ಬಾಗ್ನದಲ್ಲಿ ಮಾಡೋದಿಲ್ಲ. ಸೊ ಮಂಗಳಗೌರಿ ಪೂಜೆ ಏನು ಅಂತ ಅಂದ್ಕೊಳ್ಳೋರಿಗೆ ನಾನು ಆಲ್ರೆಡಿ ಆ ವಿಡಿಯೋನ ಚಾನಲಲ್ಲಿ ಹಾಕಿದ್ದೀನಿ, ಲಿಂಕ್ನ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮಂಗಳಗೌರಿ ಪೂಜೆ ಏನು, ಯಾಕೆ, ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು. ಹಾಗೆ ಬಾಗ್ನದ ಡೆಕೋರೇಷನ್ ವಿಡಿಯೋ ಕೂಡ ಚಾನಲಲ್ಲಿ ಹಾಕಿದ್ದೀನಿ, ಅದರದ್ದು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಸೊ ಇವಾಗ ಕಂಕಣ ಎಲ್ಲ ಕಟ್ಟಿ ಆದಮೇಲೆ ಇದು ಹತ್ತಿ ಹಾರ ಅಥವಾ ಗೆಜ್ಜೆ ವಸ್ತ್ರ ಅಂತ ಕರಿತೀವಿ, ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಆ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಅದನ್ನು ಹಾಕಿದ್ದೀವಿ ನಾವಿಲ್ಲಿ. ಸೊ ಇದನ್ನು ಮಾಡಲೇಬೇಕು ಅಂತ ಏನೂ ಅಲ್ಲ, ಬಟ್ ಈ ಥರ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಕೊಟ್ಟರೆ ತೊಗೊಳೋರ್ಗೂ ಖುಷಿ ಆಗುತ್ತೆ, ಕೊಡೋರ್ಗೂ ಖುಷಿ ಆಗುತ್ತೆ. ಸೊ ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.